ನಮಸ್ಕಾರ ಕನ್ನಡಕ ನಮ್ಮ ಅಲೋ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನು ದಯಮಾಡಿ ಮರೆಯಬೇಡಿ. ಸ್ನೇಹಿತರೆ, ನಮಗೆ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜಲ್ಲೆಲ್ಲ ಕೇಳಿದ್ದೀರಾ, ನಮ್ಮ ಆಸ್ತಿ ವಹಿವಾಟಿಕೆ ಮಾಡಲಿಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ ಅಂದರೆ ಇನ್ನು ನಾನು ಇದನ್ನು ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ನನ್ನ ಆಸ್ತಿಯನ್ನು ನಾನು ಮಾರ್ಲಿಕ್ಕೆ ಆಗ್ತಿಲ್ಲ, ನಮ್ಮ ಜಮೀನನ್ನು ನಾವು ಸೇಲ್ ಮಾಡೋಕ್ಕೆ ಆಗ್ತಾ ಇಲ್ಲ ನಾನು ಏನೋ ಒಂದು ಮಾಡೋಕ್ಕೆ ಹೋದರೆ ಅಡೆತಡೆ ಬರ್ತಿದೆ, ಇಲ್ಲ ಯಾರೋ ನಮಗೆ ಅಡಚಣೆ ಮಾಡ್ತಿದ್ದಾರೆ, ಕೊಂಡ್ಕೊಳ್ಳೋಕ್ಕೆ ಪಾರ್ಟಿ ತುಂಬ ಹತ್ತಿರದಲ್ಲಿ ಬರ್ತಾರೆ ಆದರೆ ಅದು ಕ್ಯಾನ್ಸಲ್ ಆಗ್ತಿದೆ, ನಮ್ಮ ಜಮೀನು ಮಾರಾಟ ಆಗ್ತಿಲ್ಲ, ನನ್ನ ಸೈಟ್ ಮಾರಾಟ ಆಗ್ತಿಲ್ಲ, ಇದಕ್ಕೇನಾದ್ರು ಪರಿಹಾರ ಹೇಳ್ಕೊಡಿ ಅಂತ ತುಂಬ ಜನ ನಮಗೆ ಮೆಸೇಜ್ಗಳನ್ನು ಮಾಡಿ ಕೇಳಿದ್ದೀರಾ. ಅದಕ್ಕೋಸ್ಕರವಾಗಿ ಅಂಥವ್ರಿಗೋಸ್ಕರ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ನೀವು ಇದನ್ನ ಕೇಳಿಸ್ಕೊಳ್ಳೇಬೇಕು. ಇದಕ್ಕೆ ನಾನು ನಿಮಗೆ ಒಂದು ಸುಲಭವಾದ ಪರಿಹಾರವನ್ನು ಹೇಳ್ಕೊಡ್ತೀನಿ. ಈ ಪರಿಹಾರವನ್ನು ನೀವು ಮಾಡಿದ್ರೆ ಖಚಿತವಾಗಿ ನಿಮ್ಗೆ ಅದೆಂಥದೇ ಅಡಚಣೆ ಬಂದರೂ ಸಹ ಅದು ನಿವಾರಣೆ ಆಗುತ್ತೆ. ನೀವೇನು ನಿಮ್ಮ ಜಮೀನು ನಿಮ್ಮ ಪ್ರಾಪರ್ಟಿಯನ್ನು ನೀವು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಆಗುತ್ತೆ. ನಾನು ತುಂಬ ಮಾತಾಡ್ಲಿಕ್ಕೆ ಹೋಗಲ್ಲ, ಹೇಳ್ಬಿಡ್ತೀನಿ. ಪರಿಹಾರ ತುಂಬಾ ಸಿಂಪಲ್. ಏನು ಮಾಡ್ಬೇಕಂತ ಅಂದರೆ ಸ್ನೇಹಿತರೆ, ಹರಕೆ ಬಟ್ಟೆ ಗೊತ್ತಲ್ಲ ನಿಮಗೆ? ಹರಕೆ ಬಟ್ಟೆ ಅಂದರೆ ತುಂಬ ಜನ ಗೊತ್ತಿರಲ್ಲ, ನಾನು ಅದನ್ನು ನೀಟಾಗಿ ಹೇಳ್ತಾ ಹೋಗ್ತೀನಿ. ಹರಕೆ ಬಟ್ಟೆ ಅಂತ ಅಂದರೆ ಒಂದು ಬಿಳಿ ವಸ್ತ್ರವನ್ನು ತಗೊಂಡು ನೀವು ಅದಕ್ಕೆ ಅರಿಶಿನವನ್ನು ಹಾಕಿ ಅದನ್ನು ನೀವು ಆ ಬಣ್ಣವನ್ನು ಹರಕೆ ಬಟ್ಟೆ ಅಂತಾರೆ ಅದನ್ನು, ಆಯಿತಾ? ಆ ಹರಕೆ ಬಟ್ಟೆಗೆ ನವಧಾನ್ಯಗಳನ್ನು ಇಡಿ. ನವಧಾನ್ಯಗಳು ಯಾವುವು ಅಂತ ನಿಮಗೂ ಗೊತ್ತಿರುತ್ತೆ. ನವಧಾನ್ಯಗಳನ್ನ ಆ ಹರಕೆ ಬಟ್ಟೆಯಲ್ಲಿ ಇಡಿ. ಹರಕೆ ಬಟ್ಟೆ ಹೆಂಗಿರುತ್ತೆ, ಅದು ಹಳದಿ ಬಣ್ಣ ಬಂದಿರುತ್ತೆ, ಇವಾಗ ನಿಮ್ಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊಂತೀನಿ ನಾನು ಹೇಳಿದಾಗ. ಅದರ ಮೇಲೆ ನವಧಾನ್ಯಗಳನ್ನು ಇಡಿ. ನವಧಾನ್ಯಗಳನ್ನು ಇಟ್ಟು ಒಂದು ಪುಟ್ಟು ಗಣಪನ ವಿಗ್ರಹವನ್ನು ಇಡಿ. ಗಣಪನ ವಿಗ್ರಹ ಇಲ್ಲವಾದವರು ಏನು ಮಾಡಬೇಕು ಅಂತ ಅಂದರೆ, ಸಗಣಿ ಬರುತ್ತೆ ಗೊತ್ತಾ? ಆ ಸಗಣಿಯನ್ನು ತೆಗೆದುಕೊಂಡು ಅದರ ಮೇಲೆ ಗರ್ಕೆಯನ್ನು ಇಡಿ. ಅದೇ ಗಣಪನ ಪ್ರತಿಷ್ಠಾಪನೆ ಮಾಡೋದು. ನೀವು ಗಣಪನ ವಿಗ್ರಹ ಇಟ್ಟರೆ ಅಥವಾ ಇದಿಟ್ರು ಎರಡೂ ಕೂಡ ಶ್ರೇಷ್ಠನೇ. ನೀವು ಎರಡೂ ಇಡಬೇಕು ಅಂತ ಅಂದರೆ ಎರಡೂ ಇಡ್ಬೋದು, ಅದು ಇನ್ನೂ ಅತ್ಯಂತ ಶ್ರೇಷ್ಠವಾದದ್ದು, ಆಯಿತಾ? ಈ ಹರಕೆ ಬಟ್ಟೆಯಲ್ಲಿ ಅದನ್ನು ಇಟ್ಟಾದ್ಮೇಲೆ 2 ನಿಂಬೆ ಹಣ್ಣು ತಗೊಳ್ಳಿ. ನಿಂಬೆ ಹಣ್ಣು ಯಾವ ಥರ ಇರಬೇಕು ಅಂತ ಅಂದರೆ, ತುಂಬ ಹಣ್ಣು ಇರಬಾರ್ದು, ತುಂಬ ಕಾಯಿ ಇರಬಾರ್ದು. ಹಸಿರು ಮತ್ತು ಹಳದಿ ಮಿಶ್ರಣದ ನಿಂಬೆ ಹಣ್ಣು ಆಗಿರ್ಬೇಕು. ಅದು 2 ನಿಂಬೆ ಹಣ್ಣುಗಳನ್ನ ತಗೊಳ್ಳಿ. ಇದಿಷ್ಟನ್ನು ನೀವೇನೊಂದು ಹರಕೆ ಬಟ್ಟೆ ಇಟ್ಟಿರ್ತೀರಾ, ಹರಕೆ ಬಟ್ಟೆ ಮೇಲೆ ನವಧಾನ್ಯ ಹಾಕಿರ್ತೀರಾ ಮತ್ತು ಗಣಪನ ಅಲ್ಲೇ ಪ್ರತಿಷ್ಠಾಪನೆ ಮಾಡಿರ್ತೀರಾ, ಅದರ ಪಕ್ಕದಲ್ಲಿ 2 ನಿಂಬೆಹಣ್ಣುಗಳನ್ನ ಇಡಿ. ನಿಂಬೆಹಣ್ಣುಗಳನ್ನ ಇಟ್ಟ ನಂತರ ನಾನೊಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ಪೂಜೆ ಮಾಡಿ. ನೀವು ಅದಕ್ಕೆ ಪೂಜೆ ಮಾಡಬೇಕು. ಗಂಧದ ಕಡ್ಡಿಯಲ್ಲಿ ಪೂಜೆ ಮಾಡಬೇಕು. ಗಂಧದ ಕಡ್ಡಿಯಲ್ಲಿ ಪೂಜೆ ಮಾಡಿದ ನಂತರ ಮಂಗಳಾರತಿ ಮಾಡುವಾಗ ನಾ ಹೇಳ್ತಕ್ಕಂಥ ಒಂದು ಮಂತ್ರವನ್ನು ಹೇಳಿ. ತುಂಬ ಸುಲಭವಾದ ಮಂತ್ರ ಹೇಳ್ತೀನಿ ನೋಡಿ. ಓಂ ಭೂಮಿ ದೇವತಾಭ್ಯಾಂ ನಮಃ, ಓಂ ಭೂಮಿ ದೇವತಾಭ್ಯಾಂ ನಮಃ, ಓಂ ಭೂಮಿ ದೇವತಾಭ್ಯಾಂ ನಮಃ. ಈ ಮಂತ್ರವನ್ನು ನೀವು ಮಹಾಮಂಗಳಾರತಿ ಮಾಡಿ 3 ಸಲ ಹೇಳಿಕೊಂಡು ಅದಾದ ನಂತರ ನಿಮ್ಮ ಹರಕೆ ಬಟ್ಟೆ ಏನಿದೆ ನೋಡಿ ಅದನ್ನು ಗಂಟು ಮಾಡಿ ಗಣಪನ ಅಲ್ಲಿಂದ ತೆಗೆದುಬಿಡಿ. ಗಣಪನ ತೆಗೆದು ನೀವು ದೇವ್ರ ಮನೆಯಲ್ಲಿ ಇಡಿ. ನೀವು ಸಗಣಿ ಎತ್ತಿದ್ರೆ ಅದನ್ನು ನೀವು ತುಳಸಿ ಕಟ್ಟೆ ಹತ್ರನೂ ಗಿಡಗಳ ಹತ್ರನೂ ಇಟ್ಟರೆ ನಡೆಯುತ್ತೆ. ತೆಗೆದು ಆ ಒಂದು ನಿಂಬೆ ಹಣ್ಣುಗಳು ಮತ್ತು ನವಧಾನ್ಯಗಳು ಇರ್ತಾವಲ್ಲ, ನೀವು ಅದನ್ನು ಬಂದು ಗಂಟು ಕಟ್ಟಿ ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ನೀವು ಆ ಹರಕೆದು ಏನು ಮಾಡಿರ್ತೀರಲ್ಲ ಅದನ್ನು ಹೋಗಿ ನಿಮ್ಮ ಜಾಗ ಏನಿದೆ, ನಿಮ್ಮ ಜಮೀನೋ ಸೈಟೋ ನಿಮ್ಮ ಪ್ರಾಪರ್ಟಿ ಏನಿದೆ ಆಯಿತಾ, ಅಲ್ಲಿ ಪೂರ್ವ ದಿಕ್ಕಿನಲ್ಲಿ ನೀವು ಅದನ್ನು ಇಡಬೇಕು. ಪೂರ್ವ ದಿಕ್ಕಿನಲ್ಲಿ ನೀವು ಇಟ್ಟು ಇಷ್ಟು ನಾನು ಹೇಳಿದ ಅನುಷ್ಠಾನವನ್ನು ನೀವು ಮಾಡಿದರೆ ಏನೇ ಅಡಚಣೆ ಇದ್ದರೂ, ಏನೇ ಸೈಟ್ ಸೇಲ್ ಆಗ್ತಿಲ್ಲ, ಏನೋ ಅಡಚಣೆ ಆಗ್ತಿದೆ ಅಂತ ಏನೇ ಇದ್ದರೂ ಖಂಡಿತವಾಗಿ ಅದು ಬೇಗನೆ ನೆರವೇರುತ್ತೆ ಅಂತ ಹೇಳ್ತಾ, ಇದೇ ತರಹದ ಏನಾದ್ರು ಸಮಸ್ಯೆ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ನಾವು ಅದಕ್ಕೆ ಪರಿಹಾರ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ